ಸಿಎಂ ವಿರುದ್ಧದ ಮೂಡ ಹಗರಣದ ತನಿಖೆ ನಡೆಸ್ತಾ ಇರತಕ್ಕಂಥ ಲೋಕಾಯುಕ್ತರು ಬಹುತೇಕ ತಮ್ಮ ತನಿಖೆಯನ್ನು ಈಗಾಗಲೇ ಮುಕ್ತಾಯಗೊಳಿಸಿದ್ದಾರೆ. ಇದೇ ವಾರದ ಅಂತ್ಯದ ಒಳಗೆ ಅಂತಿಮ ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಲಿದ್ದಾರೆ. ಈ ಮುನ್ನ ತನಿಖೆ ನಡೆಸಿದ ತನಿಖಾಧಿಕಾರಿ SP ಉದೇಶ್ ತನ್ನ ಹಿರಿಯ ಅಧಿಕಾರಿಗಳಾದ IGP ಸುಬ್ರಹ್ಮಣ್ಯೇಶ್ವರ ರಾವ್ ಮತ್ತು ADGP ಮನೀಶ್ ಕರ್ಬೀಕರ್ಗೆ ವರದಿಯ ಪ್ರತ್ಯೇಕ ಪ್ರತಿಯನ್ನು ನೀಡಲಿದ್ದಾರೆ. SP ಉದೇಶ್ ಇಂದು ಬೆಳಗ್ಗೆ ವರದಿ ಸಲ್ಲಿಕೆಯಾಗಲಿದೆ. ಇದುವರೆಗೆ ನಡೆದಿರುವ ತನಿಖೆಯ ಸರಿ ತಪ್ಪುಗಳ ಪರಿಶೀಲನೆ ಮಾಡಲಿರುವ ಹಿರಿಯ ಅಧಿಕಾರಿಗಳು ಮತ್ತೆ SP ಉದೇಶ್ಗೆ ವರದಿಯನ್ನು ಸಲ್ಲಿಕೆ ಮಾಡೋದಕ್ಕೆ ಸೂಚಿಸಿದ್ದಾರೆ. ಮೂಲಗಳ ಪ್ರಕಾರ ಇದೇ ಗುರುವಾರ ಅಥವಾ ಶುಕ್ರವಾರ ಮೂಡ ಹಗರಣದ ಅಂತಿಮ ವರದಿಯನ್ನು ಜನಪ್ರತಿನಿಧಿಗಳ ನ್ಯಾಯಾಲಯದ ಮುಂದೆ ಅವರು ಸಲ್ಲಿಕೆಯನ್ನು ಮಾಡಲಿದ್ದಾರೆ. ತನಿಖೆಯೆಲ್ಲ ಪೂರ್ಣಗೊಂಡಿದೆ. ಇವತ್ತು ಬೆಳಗ್ಗೆ SP ಉದೇಶ್ ಅವರಿಂದ ತನಿಖಾ ವರದಿ ಸಲ್ಲಿಕೆಯಾಗುತ್ತೆ. ಯಾರಿಗೆ ಅಂತಂದರೆ IGP ಸುಬ್ರಹ್ಮಣ್ಯೇಶ್ವರ ರಾವ್ಗೆ ಮತ್ತು ADGP ಮನೀಶ್ ಕರ್ಬೀಕರ್ ಅವರಿಗೆ ವರದಿ ಸಲ್ಲಿಕೆ ಆಗುತ್ತೆ. ಅವರು ಅದನ್ನು ಪರಿಶೀಲನೆ ಮಾಡ್ತಾರೆ. ಅಂತಿಮ ವರದಿ ಪರಿಶೀಲನೆ ಬಳಿಕ ವರದಿಯನ್ನು ಕೋರ್ಟ್ಗೆ ಸಲ್ಲಿಕೆ ಮಾಡಬೇಕು. ಅವರಿಬ್ಬರು ಹಿರಿಯರಲ್ವ, ಅವರು ಕೊಡ್ತಕ್ಕಂಥದ್ದು ಮಾಮೂಲಿ ಪದ್ಧತಿ, ಫಾರ್ಮಾಲಿಟೀಸ್, ಅದರ ಪ್ರಕಾರ ಅವರು ಇದು ಮಾಡ್ತಾರೆ. ನ್ಯಾಯಾಲಯಕ್ಕೆ ಆಮೇಲೆ ಅಂತಿಮವಾಗಿ ವರದಿಯನ್ನು ಸಲ್ಲಿಕೆ ಮಾಡ್ತಾರೆ SP ಉದೇಶ್ ಅವರು. ಈ ವಾರದ ಅಂತ್ಯಕ್ಕೆ ನ್ಯಾಯಾಲಯಕ್ಕೆ ಅಂತಿಮ ವರದಿ ಬಹುತೇಕ ಸಲ್ಲಿಕೆಯಾಗುವಂತಹ ಸಾಧ್ಯತೆ ಇದೆ ಅಂತಕ್ಕಂಥ ವಿಚಾರ ಗೊತ್ತಾಗಿದೆ.